ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಎಸ್ ಕೆ ಮೈಸೂರು ರುಚಿ. ಇವತ್ತು ಹಾಲು ಪೊಂಗಲ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ಸಣ್ಣ ಮಕ್ಕಳಿಂದ ವಯಸ್ಸಾದವರೆಗೂ ತುಂಬ ಹೆಲ್ತ್ಗೆ ಒಳ್ಳೆಯದು. ಇದು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಒಮ್ಮೆ ನೀವು ಮನೇಲಿ ಮಾಡಿ ನೋಡಿ. ಹಾಲು ಪೊಂಗಲು ಈ ರೀತಿ ಸರ್ವ್ ಮಾಡಿ ಕೊಡೋದು ಇದು ತುಂಬ ಒಳ್ಳೆಯದು ಹೆಲ್ತ್ಗೆ. ಒಂದು ಸಲ ಮಾಡಿ ನೋಡಿ, ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಇದು ಹೊನ್ಗಾನೆ ಸೊಪ್ಪು 2 ಕಟ್ಟಿದೆ. ಇವಾಗ ಕ್ಲೀನಾಗಿ ಕಟ್ ಮಾಡಿಕೊಂಡು ತೊಳ್ಕೊಳ್ತೀನಿ. ಇದನ್ನು ಕಣ್ಣಿಗೆ ತುಂಬ ಒಳ್ಳೆಯದು ಹೊನ್ಗಾನೆ ಸೊಪ್ಪು. ಹೆಸರು ಕಾಳು ಬೇಳೆ ಜೊತೆ ಹಾಕಿ ಬಸ್ಸಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನು 1 ಲೋಟದಷ್ಟು ಮೊಳಕೆ ಹೆಸರು ಕಾಳು, ಸ್ವಲ್ಪ ತೊಗರಿಬೇಳೆ ಹಾಕ್ಕೊಂಡು ನೀರು ಹಾಕ್ಕೊಂಡಿದ್ದೀನಿ. ಈ ಹೊನ್ಗಾನೆ ಸೊಪ್ಪು ಹಾಕ್ಕೋತೀನಿ. ಮತ್ತು ಬೆಳ್ಳುಳ್ಳಿ 10 ಹೆಸಳು ಬೆಳ್ಳುಳ್ಳಿ, 1 ಈರುಳ್ಳಿ ಈ ಕುಕ್ಕರ್ ಒಳಗೆ ಹಾಕಿ ಕೂಗಿಸ್ಕೊತೀನಿ. 3 ವಿಷಲ್ ತೊಗೊಳ್ತೀನಿ. ಕುಕ್ಕರ್ ಮುಚ್ಚಳ ತೆಗೆದಿದ್ದೀನಿ. ಸೊಪ್ಪು ಬೇಳೆ ಎಲ್ಲ ಬೆಂದಿದೆ. ಈಗ ಇದರಲ್ಲಿ ಜಾಲರಿಲಿ ಸೋಸ್ತೀನಿ. ಇದರೊಳಗೆ ಹಾಕಿ ನೋಡಿ, ಸೊಪ್ಪು ಬೇಳೆ ಎಲ್ಲ ಸೋಸಿದ್ವಲ್ಲ ರಸ, ಅದಕ್ಕೆ ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿಲ್ಲ, ಹುಳಿ ಹಾಕಿಲ್ಲ ಇನ್ನು. ನೋಡಿ, ಖಾರದ ಪುಡಿ ಹಾಕಿದ್ದೀನಿ, ಹುಣಸೆ ಹುಳಿ ಹಾಕ್ತಾಯಿದ್ದೀನಿ. ಇವಾಗ ಉಪ್ಪು ಹಾಕಿದ್ದೀನಿ. ಇದರಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಸೊಪ್ಪು ಕಾಳು ತೊಗೊಂಡಿದ್ದೀನಿ. ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಹಾಕ್ಕೋಬೇಕು. ತೆಂಗಿನಕಾಯಿ 1-2 ಸ್ಪೂನ್ ತೆಂಗಿನಕಾಯಿ ಹಾಕ್ಕೊಂಡು ರುಬ್ಕೊಳ್ತೀನಿ. ಇದು ಬಸ್ತಿರಬಹುದು ಪಲ್ಯ ಎಲ್ಲ. ಇದಕ್ಕೆ ಉಪ್ಪು ಹಾಕಿಲ್ಲ. ಇದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿದ್ದೀನಿ. ಉಪ್ಪು ಖಾರ ಎಲ್ಲ ಹುಳಿ ಎಲ್ಲ ಹಾಕಿದ್ದೀನಿ. ಇದನ್ನು ಇವಾಗ ಕುದಿಸೋಣ. ಇದು ಒಗ್ಗರಣೆ ಮಾಡುವಾಗ ಉಪ್ಪಿನ ಪುಡಿ ಹಾಕ್ತೀನಿ. ನೋಡಿ, ಬೆಂದಿರೋ ಸೊಪ್ಪು ಕಾಳು, ಬೆಂದಿರೋ ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡು ರುಬ್ಕೊಂಡಿರೋದು ಪೇಸ್ಟ್ನ ಈ ಸಾಂಬಾರೊಳಗೆ ಹಾಕ್ತೀನಿ. ಒಂದು ಪಾತ್ರೆಗೆ 3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಮೆಣಸಿನ್ಕಾಯಿ, ಕರಿಬೇವು, ಮೆಂತ್ಯ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಇದಕ್ಕೆ ಹಾಕೋಣ. ಇದೆಲ್ಲ ಸ್ವಲ್ಪ ಚಟಪಟ ಅಂತ ಇಷ್ಟು ಆದಮೇಲೆ ಸಾಂಬಾರನ್ನ ಬಗ್ಗಿಸ್ತೀನಿ ಇದರೊಳಗಡೆ. ಇವಾಗ ಚೆನ್ನಾಗಿ ಕುಸಿದ್ರೆ ಸಾಂಬಾರು ರೆಡಿ. ಇದು ಒಂದು ಕುದಿ ಬರಲಿ ಚೆನ್ನಾಗಿ. ಉಪ್ಪು ಗಿಪ್ಪು ಎಲ್ಲ ಹಾಕಾಗಿದೆ, ಕುದಿ ಬರಲಿ. ಇವಾಗ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಮೆಂತ್ಯ, ಒಣಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕ್ತಾಯಿದ್ದೀನಿ. ಇದೆಲ್ಲ ಸ್ವಲ್ಪ ಚಟಪಟ ಅಂತ ಸಿಡಿಲಿ. ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಇವಾಗ ಈ ಬೆಂದಿರೋ ಸೊಪ್ಪು ಕಾಳನ್ನ ಇದರೊಳಗಡೆ ಹಾಕಿ ಸ್ವಲ್ಪ ಬಾಡಿಸ್ಬಿಡ್ತೀನಿ. ಸ್ವಲ್ಪ 1-2 ನಿಮಿಷ ಬಾಡಿಸಿದ್ರೆ ಆಯಿತು. ನಾನು ಈರುಳ್ಳಿ ಹಾಕಿಲ್ಲ. ಒಗ್ಗರಣೆಗೆ ಬೇಕಾದವರು ಈರುಳ್ಳಿ ಹಾಕ್ಕೊಂಡು ಬಾಡಿಸ್ಕೋಬೋದು. ನಾನು ಈರುಳ್ಳಿ ಹಾಕಲ್ಲ. ಇವಾಗ ಇದಕ್ಕೆ ಉಪ್ಪು ಹಾಕಿಲ್ಲ. ಸೊಪ್ಪು ಕಾಳಿಗೆ ಬೇಯುವಾಗ ಉಪ್ಪು ಹಾಕಿಬಿಟ್ರೆ ಬೇಳೆ ಬೇಯಲ್ಲ ಅಂತ ನಾನು ಹಾಕಿಲ್ಲ. ಇವಾಗ ಸ್ವಲ್ಪ ಉಪ್ಪಿನ ಪುಡಿ ಹಾಕೋತೀನಿ. 1-2 ನಿಮಿಷ ಮಿಕ್ಸ್ ಮಾಡಿ ಬಾಡಿಸೋಣ. ಇವಾಗ ಸೊಪ್ಪಿನ ಪಲ್ಯನೂ ರೆಡಿಯಾಗಿದೆ. ಸ್ಟವ್ ಆಫ್ ಮಾಡಿಬಿಡೋಣ. ಮೊದಲಿಗೆ 1 ಲೋಟ ಹೆಸರು ಬೇಳೆ ತೊಗೊಂಡಿದ್ದೀನಿ, 1 ಲೋಟ ಅಕ್ಕಿ ತೊಗೊಂಡಿದ್ದೀನಿ. 2 ಸಮ ತೊಗೊಂಡಿದ್ದೀನಿ. ಇದನ್ನು ಕ್ಲೀನಾಗಿ 3 ಸಲ ತೊಳ್ಕೊಳ್ಳೋಣ. ಒಟ್ಟಿಗೆ ಬೆರೆಸಿ 3 ಸಲ ತೊಳ್ಕೊಳ್ತೀನಿ. ಇವಾಗ ಅದೇ ಯಾವ ಲೋಟದಲ್ಲಿ ಅಕ್ಕಿ ಹಾಕ್ತೋ ಅದೇ ಲೋಟದಲ್ಲಿ 5 ಲೋಟ ನೀರು ಹಾಕ್ತೀನಿ. ಇದನ್ನು ಈ ಕುಕ್ಕರ್ಗೆ ಹಾಕಿ ನುಣ್ಣಗೆ ಬೇಯಬೇಕು. ಅದಕ್ಕೇ ಚೆನ್ನಾಗಿ ಮೆತ್ತಗೆ ಬೇಯಬೇಕು. ಅದಕ್ಕೇ 4 ವಿಷಲ್ ತೊಗೊಳ್ತೀನಿ. ಸ್ಟವ್ ಆನ್ ಮಾಡಿದ್ದೀನಿ. ಇವಾಗ 4 ವಿಷಲ್ ತೊಗೊಂಡು ಮೆತ್ತಗೆ ಬೇಯಿಸ್ಕೊಳ್ಳೋಣ. ನೋಡಿ, ಈ ರೀತಿ ಚೆನ್ನಾಗಿ ಮೆತ್ತಗೆ ಬೆಂದಿದೆ. ಇಲ್ಲಿ ಒಂದು ಪಾತ್ರೆಗೆ 3 ಸ್ಪೂನಿನ ಎಣ್ಣೆ ಮತ್ತು 2 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ಸ್ಟವ್ ಆನ್ ಮಾಡಿ ಒಗ್ಗರಣೆ ಮಾಡಬೇಕು. ಇವಾಗ ಇದನ್ನು ಇಡೋಣ. ಸ್ವಲ್ಪ ಗೋಡಂಬಿ ಹಾಕ್ತಾಯಿದ್ದೀನಿ ಮತ್ತು 3 ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಜೀರಿಗೆ, ಮೆಣಸು ಇದನ್ನು ಹಾಕ್ತೀನಿ. ಇವಾಗ ಇದೆಲ್ಲ ಸ್ವಲ್ಪ ಫ್ರೈ ಆಗಲಿ. ನೋಡಿ, ಇಷ್ಟು ಫ್ರೈ ಆದಮೇಲೆ ಇದಕ್ಕೆ ಹಾಕ್ತೀನಿ.
ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಸ್ವಲ್ಪ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಇದಕ್ಕೆ 1 ಲೋಟ ಹಾಲು ಹಾಕ್ತೀನಿ. ಇವಾಗ ಎಲ್ಲ ಮಿಕ್ಸ್ ಮಾಡೋಣ. ನೋಡಿ, ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಗಟ್ಟಿ ಅನಿಸ್ತೈತೆ. ಸ್ವಲ್ಪ ನೀರು ಹಾಕಿಬಿಟ್ಟು ಕುದಿಸೋಣ. ಪೊಂಗಲ್ ಅಂದರೆ ತೆಳ್ಳಗಿರ್ಬೇಕಲ್ವ. ನಾನು ಅರಿಶಿನ ಹಾಕಿಲ್ಲ, ಇದು ಹಾಲು ಪೊಂಗಲ್ಲು, ಅದಕ್ಕೆ ಅರಿಶಿನ ಹಾಕಿಲ್ಲ. ಇವಾಗ ಚೆನ್ನಾಗಿ ಒಂದು ಕುದಿ ಬರಲಿ, ಇಷ್ಟು ಸಾಕು. ತೆಳ್ಳಗೆ ತಣ್ಣಗಾದ್ಮೇಲೆ ಇದು ಇನ್ನೂ ಗಟ್ಟಿಯಾಗುತ್ತೆ. ಒಂದು ಕುದಿ ಬರಲಿ ಇದು. ನೋಡಿ, ಹಾಲು ಪೊಂಗಲ್ಲು ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಬರ್ತೀನಿ ಹೊಸ ರುಚಿಯಲ್ಲಿ. ಬಾಯ್.